ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೇನೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಗಣತಿದಾರರು ಮಾಡಿದಂತಹ ಮನೆಪಟ್ಟಿ ಸರ್ವೆಯನ್ನು ಮೇಲ್ವಿಚಾರಕರು ಯಾವ ರೀತಿ ಅದನ್ನು ಅಪ್ರೂವಲ್ ಕೊಟ್ಟು ಸಿಂಕ್ ಮಾಡಬೇಕು ಅಂತ. ಯಾಕಂದರೆ ಮೇಲ್ವಿಚಾರಕರು ಸಿಂಕ್ ಮಾಡಿದ್ರೆ ಮಾತ್ರ ಆ ಒಂದು ಆ ಮಾಹಿತಿ ಮತ್ತೆ ಮೇಲಿನ ಹಂತಕ್ಕೆ ಹೋಗುತ್ತೆ. ಮೊದಲಿಗೆ ಗಣತಿದಾರರು ಸಿಂಕ್ ಮಾಡಿರ್ತಾರೆ, ಆಮೇಲೆ ಆ ಸಿಂಕ್ ಮಾಡಿದ ಮಾಹಿತಿ ಮೇಲ್ವಿಚಾರಕರಿಗೆ ಹೋಗುತ್ತೆ. ಮೇಲ್ವಿಚಾರಕರು ಯಾವ ರೀತಿ ಸಿಂಕ್ ಮಾಡಬೇಕು ಅಂತ, ಯಾಕಂದರೆ ಮೇಲ್ವಿಚಾರಕರು ಕಡ್ಡಾಯವಾಗಿ ಸಿಂಕ್ ಮಾಡಲೇಬೇಕು ಸ್ನೇಹಿತರೆ. ಮೊದಲಿಗೆ ಮೇಲ್ವಿಚಾರಕರ ಒಂದು ಆ್ಯಪ್ನಲ್ಲಿ ಓಪನ್ ಆದಾಗ ಈ ರೀತಿ ಬರುತ್ತೆ, ಗಣತಿದಾರರ ಮತ್ತು ಮನೆಪಟ್ಟಿ ಬ್ಲಾಕ್ಗಳ ಪಟ್ಟಿ ಅಂತ. ಇಲ್ಲಿ ಕೆಳಗೆ ಏನಿದೆ ನೋಡಿ ಸ್ನೇಹಿತರೆ, ಗಣತಿದಾರರ ಹೆಸರನ್ನು ಆಯ್ಕೆ ಮಾಡಿ ಅಂತಿದೆ. ಸೊ ನಾವು ಏನು ಮಾಡಬೇಕು, ಇಲ್ಲಿ ಗಣತಿದಾರರನ್ನು ಆಯ್ಕೆ ಮಾಡಬೇಕು. ಆಯ್ಕೆ ಮಾಡುವಾಗ ಯಾವ ರೀತಿ ಬರುತ್ತೋ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿ ಗಣತಿದಾರರ ಹೆಸರನ್ನು ಆಯ್ಕೆ ಮಾಡಿದಾಗ ನಿಮ್ಮ ಒಂದು ಮೇಲ್ವಿಚಾರಕರಾಗಿ ಎಷ್ಟು ಗಣತಿದಾರರಿದ್ದಾರೋ ಅಷ್ಟು ಗಣತಿದಾರರ ಹೆಸರುಗಳು ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ 5 ಜನನೋ 6 ಜನ ಸೂಪರ್ವೈಸರ್ಸ್ ಎಷ್ಟೆಷ್ಟಿದ್ದಾರೋ ಅಷ್ಟು ಜನದ್ದು ಆ ಒಂದು ಎನ್ಯುಮರೇಟರ್ಸ್ ಹೆಸರನ್ನು ತೋರಿಸುತ್ತೆ ಸ್ನೇಹಿತರೆ. ತೋರಿಸಿದಾಗ ನೆಕ್ಸ್ಟು ನಾವು ಇದರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡ್ಕೋಬೇಕು ಸ್ನೇಹಿತರೆ. ಇವ್ರ ಹೆಸರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನೋಡಿ ಸ್ನೇಹಿತರೆ, ಈಗ ಒಬ್ಬರ ಹೆಸರನ್ನು ಆಯ್ಕೆ ಮಾಡ್ಕೊಂಡಿದ್ವಿ, ಗಣತಿದಾರರ ಹೆಸರನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆಯ್ಕೆ ಮಾಡ್ಕೊಂಡ್ಮೇಲೆ ಇಲ್ಲಿ ಮನೆಪಟ್ಟಿ ಬ್ಲಾಕ್ ವಿವರಗಳನ್ನು ಪಡೆಯಿರಿ ಅಂತಿದೆ ಸ್ನೇಹಿತರೆ. ಇಲ್ಲಿ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಆ ರೀತಿ ಕ್ಲಿಕ್ ಮಾಡಿದಾಗ ಈ ರೀತಿ ಮನೆಪಟ್ಟಿ ಬ್ಲಾಕ್ ಆಯ್ಕೆ ಮಾಡಿ ಅಂತ ಬರುತ್ತೆ. ಅವರ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಮನೆಪಟ್ಟಿ ಬ್ಲಾಕ್ ಆಯ್ಕೆ ಮಾಡಿ ಅಂತ ಬರುತ್ತೆ. ಈ ಒಂದು ಆಯ್ಕೆ ಮಾಡಿದಾಗ ನಮಗೆ ಒಂದು ವೇಳೆ ಒಂದು ಬ್ಲಾಕ್ ಇದ್ದರೆ ಒಂದು ತೋರಿಸುತ್ತೆ, 2 ಬ್ಲಾಕ್ ಇದ್ದರೆ 2 ತೋರಿಸುತ್ತೆ. ನೋಡಿ ಸ್ನೇಹಿತರೆ, ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಎನ್ಯುಮರೇಟರ್ಗೆ 2 ಬ್ಲಾಕನ್ನು ಕೊಟ್ಟಿದ್ದಾರೆ. 2 ಬ್ಲಾಕು ತೋರಿಸ್ತಾ ಇದೆ. ನೀವು ಯಾವುದಾದ್ರೂ ಒಂದು ಬ್ಲಾಕನ್ನು ಆಯ್ಕೆ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆ ಒಂದು ಎನ್ಯುಮರೇಟರ್ನ 1 ಬ್ಲಾಕ್ ಬಂದಿದ್ರು ಒಂದೇ ಬ್ಲಾಕ್ ತೋರಿಸುತ್ತೆ, 2 ಬ್ಲಾಕ್ ಇದ್ದರೆ 2 ಬ್ಲಾಕ್ ತೋರಿಸುತ್ತೆ. 2 ಬ್ಲಾಕಲ್ಲಿ ಯಾವುದಾದ್ರೂ ಒಂದು ಬ್ಲಾಕನ್ನು ಆಯ್ಕೆ ಮಾಡಿಕೊಳ್ಳಿ. ದಾಖಲೆಯನ್ನು ಪರಿಶೀಲಿಸಲು ಕೆಳಗೆ ಕ್ಲಿಕ್ ಮಾಡಿ ಅಂತಿದೆ ನೋಡಿ ಸ್ನೇಹಿತರೆ, ಅದರ ಮೇಲೆ ಕ್ಲಿಕ್ ಮಾಡಿ ಸರಿ ಅಂತ ಕೊಡಬೇಕಾಗುತ್ತೆ ಅಥವಾ ಓಕೆ ಅಂತ ಕೊಡಬೇಕಾಗತ್ತೆ. ನೋಡಿ ಸ್ನೇಹಿತರೆ, ನಾನು ಒಂದು ಬ್ಲಾಕನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಒಂದು ಬ್ಲಾಕ್ ಆಯ್ಕೆ ಮಾಡ್ಕೊಂಡ್ಮೇಲೆ ಆ ಎನ್ಯುಮರೇಟರು ಸುಮಾರು ಇಷ್ಟು ಮನೆಗಳನ್ನು ಸೆನ್ಸಸ್ಸನ್ನು ಮಾಡಿದ್ದಾರೆ. ಈ ಒಂದು ಇದರಲ್ಲಿ ನಾವು ಯಾವುದಾದ್ರೂ ಈಗ ಒಂದನ್ನು ಆಯ್ಕೆ ಮಾಡ್ಕೋಬೇಕು, ಒಂದು ಮನೆಯನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಸೊ ನಾನೀಗ 1001 ಅಂತ ಆಯ್ಕೆ ಮಾಡಲಾಗಿದೆ. ಕಟ್ಟಡ ಸಂಖ್ಯೆ 1 ಅಂತ ಬರ್ತಿದೆ, ಜನಗಣತಿ ಮನೆ ಸಂಖ್ಯೆ 0001 ಅಂತ ಬಂದಿದೆ. ಇಲ್ಲಿ ಏನು ಕ್ಲಿಕ್ ಮಾಡಬೇಕಪ್ಪ ಅಂದರೆ, ಈ ಒಂದು ಚೆಕ್ ಬಾಕ್ಸ್ ಮೇಲೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬೇಡಿ. ಈಗಾಗಲೇ ಭರ್ತಿ ಮಾಡಿದ ಮಾಹಿತಿಗಳನ್ನು ಎಂತ ಇದೆ ಅಲ್ವಾ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆ ಮನೆಗೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ಸು ಓಪನ್ ಆಗುತ್ತೆ. ಓಪನ್ ಆದಾಗ ಈ ಡೀಟೇಲ್ಸ್ ಎಲ್ಲ ನೋಡಿಕೊಂಡು ಕೊನೆಗೆ ಕೆಳಗೆ ಸರಿ ಅಂತಿದೆ ಅಲ್ಲ ಸ್ನೇಹಿತರೆ, ಈ ಸರಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಪ್ರತಿ ಮನೆಗೂ ಸರಿ 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 ಅಂತ ಕೊಡಲೇಬೇಕಾಗತ್ತೆ ಸ್ನೇಹಿತರೆ. ಪ್ರತಿ ಮನೆಯನ್ನು ಆಯ್ಕೆ ಮಾಡಿಕೊಂಡಾಗ ಸರಿ ಅಥವಾ ಇಂಗ್ಲೀಷಲ್ಲಾದರೆ ಓಕೆ ಅಂತಿರುತ್ತೆ, ಓಕೆಯನ್ನು ನೀವು ಕೊಡಬೇಕಾಗತ್ತೆ ಸ್ನೇಹಿತರೆ. ಪ್ರತಿ ಮನೆದು ಸಪ್ರೇಟಾಗಿ ಮಾಡಬೇಕಾಗತ್ತೆ, ಪ್ರತಿ ಬ್ಲಾಕ್ದು ಸಪ್ರೇಟ್ ಮಾಡಬೇಕಾಗತ್ತೆ. ಒಬ್ಬ ಎನ್ಯುಮರೇಟರ್ಗೆ 2 ಬ್ಲಾಕ್ ಕೊಟ್ಟಿದ್ರೆ 2 ಬ್ಲಾಕ್ದು ಸಪ್ರೇಟಾಗಿ ಒಂದೊಂದು ಆಯ್ಕೆ ಮಾಡಿಕೊಂಡು ಒಂದೊಂದು ಮನೆ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡು ಅವನ್ನು ನೀವು ಸರಿ ಅಥವಾ ಓಕೆಯನ್ನು ಕೊಡಬೇಕಾಗತ್ತೆ. ನೀವು ಒಂದೊಂದು ಮನೆಗೂ ಸಿಂಕ್ ಕೊಡ್ಬೋದು ಅಥವಾ 10 ಮನೆ 20 ಮನೆ ಆದಮೇಲೂ ಸಹ ನೀವು ಸಿಂಕ್ ಕೊಡ್ಬೋದು. ನೋಡಿ ಯಾವ ರೀತಿ ಸಿಂಕ್ ಮಾಡಬೇಕಂದ್ರೆ, ನೋಡಿ ಸ್ನೇಹಿತರೆ, ಎಲ್ಲ ಹಾಕಿದ್ಮೇಲೆ ಓಕೆ ಆದಮೇಲೆ ಇಲ್ಲಿ ಕೆಳಗೆ ಸಿಂಕ್ ಅಂತಿದೆ ಅಲ್ಲ ಸ್ನೇಹಿತರೆ, ಈ ಸಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮಾಹಿತಿ ಎಲ್ಲ ಸಿಂಕ್ ಆಗುತ್ತೆ. ನಾನು ಫಾರ್ ಎಕ್ಸಾಂಪಲ್ ಒಂದು 20 ಮನೆಯದು ಎಲ್ಲ ಓಕೆ ಸರಿ ಓಕೆ ಅಥವಾ ಸರಿ ಅಂತ ಕೊಟ್ಟಿದ್ದೀನಿ. ಕೊಟ್ಟ ಮೇಲೆ ಕೊನೆಗೆ ನಾನೇನು ಮಾಡ್ತೀನಿ, ಮತ್ತೆ ಇಲ್ಲಿ ಸಿಂಕ್ ಅಂತ ಕೊಡ್ತೀನಿ. ಸಿಂಕ್ ಯಶಸ್ವಿಯಾಗಿದೆ ಅಂತ ಬರುತ್ತೆ ಸ್ನೇಹಿತರೆ. ಈ ರೀತಿ ಮೇಲ್ವಿಚಾರಕರು ನಿಮಗೆ ಬಂದಂತಹ ಡೇಟಾವನ್ನು ಇವು ಸಿಂಕ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಮೇಲಿನ ಹಂತದ ಅಧಿಕಾರಿಗಳಿಗೆ ಮಾಹಿತಿಯನ್ನು ರವಾನೆ ಮಾಡ್ಬೋದು ಸ್ನೇಹಿತರೆ. ಇದೇ ರೀತಿ ಪ್ರತಿಯೊಬ್ಬರೂ ಸಹ ಪ್ರತಿ ಎನ್ಯುಮರೇಟರ್ದು ಸಪ್ರೇಟಾಗಿ ಪ್ರತಿ ಬ್ಲಾಕ್ನು ಸಪ್ರೇಟಾಗಿ ಈ ಒಂದು ಯಾರು ಮಾಡಬೇಕಂದ್ರೆ ಸೂಪರ್ವೈಸರ್ಸ್ ಅಂದರೆ ಮೇಲ್ವಿಚಾರಕರಾದವರು ಮಾಡಬೇಕು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ನಿಮ್ಮ ಒಂದು ಮೇಲ್ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ಒಂದು ವೇಳೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಇದೇ ಯೂಟ್ಯೂಬ್ ಚಾನಲಲ್ಲಿ ನನಗೆ ಕಾಮೆಂಟ್ ಮಾಡಿ, ಖಂಡಿತ ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.